ಇವತ್ತಿನ ದಿವಸದಲ್ಲಿ ನಾವು ನಿಮಗೆ ಒಳ್ಳೆ ಮೊಳೆ ಹೋಯ್ತಾ ಉಂಟು, ಬಾಯಿಗೆ ರುಚಿ ಅನ್ನ ಮೆಚ್ಚುತ್ತಾ ಇಲ್ಲ ಅಂತ ಹೇಳ್ತಾ ಇರ್ತೀರಲ್ವ. ಹಾಗಾಗಿ ವಿಶೇಷವಾಗಿ ಮಾವಿನಕಾಯಿ, ಅದರಲ್ಲೂ ವಿಶೇಷವಾಗಿ ಕೋರ್ಸ್ಗಾಯಿ ಅಂತ ಕರಿತೇವೆ. ನೀರಿನಲ್ಲಿ ಮಾವಿನಕಾಯಿಯನ್ನು ಬೇಯಿಸಿ ಇಟ್ಕೊಂಡು ಅದರಿಂದ ಚಟ್ನಿ ಹೇಳ್ತಕ್ಕಂಥದ್ದನ್ನು ಮಾಡುವುದನ್ನು ನಾನು ಇವತ್ತಿನ ದಿವಸ ನಿಮಗೆ ಸಣ್ಣ ಪ್ರಮಾಣದಲ್ಲಿ ಸೂಕ್ಷ್ಮವಾಗಿ ತಿಳಿಸಿಕೊಡ್ತೇನೆ. ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ನೋಡಿ, ನಾನು ತೊಗೊಂಡಿರ್ತಕ್ಕಂಥದ್ದು 2 ಮಾವಿನಕಾಯಿ, ಆನಂತರದಲ್ಲಿ ಒಂದು 4-6 ಬೆಳ್ಳುಳ್ಳಿ, ಆನಂತರದಲ್ಲಿ ಹಸಿಮೆಣಸಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು, ಆನಂತರ ಒಂದು 4 ಹಸಿಮೆಣಸು, ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾವು ತಗೊಳ್ಬೇಕಾಗುತ್ತೆ. ಆನಂತರದಲ್ಲಿ ನಾವು ಬಳಸ್ಕೊಳ್ಳಿಕ್ಕೆ ಮುಖ್ಯವಾಗಿ ಸಾಸಿವೆಯನ್ನು ನಾವು ಬಳಸ್ಕೊಳ್ಳುವಂಥದ್ದು. ಆನಂತರದಲ್ಲಿ ಕೊಬ್ಬರಿ ಎಣ್ಣೆ ಹೇಳ್ತಕ್ಕಂಥದ್ದನ್ನು ನಾವು ವಿಶೇಷವಾಗಿ ಬಳಸ್ಕೊಳ್ಬೇಕಾಗ್ತದೆ. ಆನಂತರದಲ್ಲಿ ಉಪ್ಪು ಕೂಡ ಬೇಕು ರುಚಿಗೆ ತಕ್ಕಷ್ಟು. ಆನಂತರದಲ್ಲಿ ಮಿಕ್ಸಿಯಲ್ಲಿ ಅದನ್ನು ನಾವು ಮಿಕ್ಸ್ ಮಾಡಬೇಕಾಗ್ತದೆ. ಈಗ ನಾವು ಮೊದಲಿಗೆ ಮಾಡ್ತಕ್ಕಂಥದ್ದು ಅಂತ ಹೇಳಿದರೆ, ಈ ಮಾವಿನಕಾಯಿಯನ್ನು ಗಿಂಚಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳುವಂಥದ್ದು. ಆನಂತರದಲ್ಲಿ ಅದನ್ನು ರುಬ್ಬಿದಾಗ ಇಲ್ಲಿ ಈ ಒಂದು ಒಲೆ ಬಂಡಿಗೆ ನಾವು ಮೊದಲಿಗೆ ಎಣ್ಣೆಯನ್ನು ಹಾಕ್ಕೊಂಡು, ಆನಂತರದಲ್ಲಿ ಸಾಸಿವೆಯನ್ನು, ಹಸಿಮೆಣಸನ್ನು, ಆನಂತರ ಬೆಳ್ಳುಳ್ಳಿಗಳನ್ನು ಎಲ್ಲ ಹಾಕಿ, ಅನಂತರದಲ್ಲಿ ಅದಕ್ಕೆ ಅಗ್ನಿಯನ್ನು ಹಚ್ಚಿ ಅದನ್ನು ರೋಸ್ಟ್ ಮಾಡ್ಕೊಳ್ಳುವಂಥದ್ದು. ಜೊತೆಯಲ್ಲಿ ಅದು ಆಗ್ತಾ ಇದ್ದ ಹಾಗೆಯೇ ಅದಕ್ಕೆ ನಾವು ಈ ಮಿಕ್ಸಿಯಲ್ಲಿ ಏನು ರುಬ್ತೇವೆ ಅದರ ರಸವನ್ನು ಹಾಕಿ ಚೆನ್ನಾಗಿ ಕುದಿಸಬೇಕಾಗ್ತದೆ. ಈಗ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ, ಕುದಿಸಬೇಕಾಗ್ತದೆ. ಕುದ್ದು ಅದು ದಪ್ಪವಾಗ್ತದೆ. ವಾದ ನಂತರದಲ್ಲಿ ಅದು ನಮಗೆ ಸವಿಯಲು ಸಿದ್ಧವಾಗ್ತದೆ. ನೋಡಿ, ಈ ರೀತಿಯಲ್ಲಿ ಆಗಿ ಬರ್ತಕ್ಕಂಥದ್ದು ಆದಾಗ ಉತ್ತಮವಾದಂತಹ ರುಚಿ ಹೇಳ್ತಕ್ಕಂಥದ್ದು ಕೂಡ ಆಗ್ತದೆ. ಮತ್ತು ನಾವು ಅದನ್ನು ನಂಜಿಕೊಳ್ಳಲಿಕ್ಕೆ ಕೂಡ ಬಳಸಬಹುದು. ಮತ್ತು ಕುದಿಸಿ ಮಾಡುವುದರಿಂದಾಗಿ 8ರಿಂದ 10 ದಿನದ ತನಕಲೂ ಕೂಡ ಇದು ಕೆಡದೇನೆ ಇರುತ್ತೆ. ಹಾಗಾಗಿ ನಾವು ಉಪ್ಪಿನಕಾಯಿ ರೀತಿಯಲ್ಲೂ ಕೂಡ ಇದನ್ನು ಬಳಸ್ಕೊಳ್ಬೋದು. ಮತ್ತು ಅನ್ನಕ್ಕೂ ಕೂಡ ನಾವು ಹಾಕ್ಕೊಂಡು ಊಟವನ್ನು ಮಾಡುವುದರಿಂದ ಉತ್ತಮವಾದಂತಹ ರುಚಿಯುಳ್ಳ ಮಾವಿನಕಾಯಿ ಚಟ್ನಿ ರೆಡಿ.